ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಕಾಂತಾರ ಸಿನಿಮಾ ಒಪ್ಪಿಕೊಂಡ ದಿನವೇ ರಾಕೇಶ್ ಪೂಜಾರಿಗೆ ಆಗಿತ್ತು ಅಪಘಾತ. ದೈವಗಳ ಕೋಪಕ್ಕೆ ಕಾರಣವಾಗಿದೆಯಾ ಸಿನಿಮಾ? ಆಪ್ತ ಮೂಲಗಳು ಈ ಬಗ್ಗೆ ಹೇಳ್ತಾ ಇರೋದೇನು? ಹೌದು, ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಲೋ ಬಿಪಿ ಹಾಗೂ ಪಲ್ಸ್ ರೇಟ್ ಕಡಿಮೆ ಆದ ಕಾರಣ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ರಾಕೇಶ್ ಪೂಜಾರಿ ಅವರನ್ನ ದಾಖಲು ಮಾಡಲಾಗಿತ್ತು. ಆದರೆ ಅದಾಗಲೇ ರಾಕೇಶ್ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ರಾಕೇಶ್ ಪೂಜಾರಿ ನಿಧನದ ಸುದ್ದಿ ತಿಳಿದ ನಂತರ ಇಡೀ ಕನ್ನಡ ಚಿತ್ರರಂಗ ಶಾಕ್ ಆಗಿತ್ತು. ಕಿರಿಯ ವಯಸ್ಸಿನಲ್ಲಿ ಅದೆಷ್ಟೋ ಸಾಧನೆಯ ಕನಸುಗಳನ್ನ ಕಂಡಿದ್ದ ಜೀವವೊಂದು ಪಂಚಭೂತಗಳಲ್ಲಿ ಲೀನವಾಗಿದ್ದನ್ನ ಕಂಡು ಅವರ ಆಪ್ತರಲ್ಲದೆ ಅನೇಕರು ಕೂಡ ಕಣ್ಣೀರನ್ನ ಸುರಿಸಿದ್ರು. ಆದರೆ ಈ ನಡುವೆ ನಟ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶದ ಕೂಗು ಕೇಳಿ ಬರ್ತಾ ಇದೆ. ರಿಷಬ್ ಶೆಟ್ಟಿ ಅವರ ಕಾಂತಾರ 2 ಸಿನಿಮಾದಲ್ಲಿ ರಾಕೇಶ್ ಪೂಜಾರಿ ಪ್ರಮುಖ ಪಾತ್ರವೊಂದನ್ನ ಮಾಡ್ತಾ ಇದ್ರು. ಹೀಗಿರುವಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ರಿಷಬ್ ಶೆಟ್ಟಿ ಆಗಮಿಸಿರಲಿಲ್ಲ. ಇದೇ ವಿಚಾರ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಾಂತಾರ ಸಿನಿಮಾ ಒಪ್ಪಿಕೊಂಡ ದಿನವೇ ರಾಕೇಶ್ ಪೂಜಾರಿಗೆ ಅಪಘಾತ ಕೂಡ ಆಗಿತ್ತು. ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಶೂಟಿಂಗ್ ನಡೀತಾ ಇದ್ರೂ ಕೂಡ ರಿಷಬ್ ಶೆಟ್ಟಿ ರಾಕೇಶ್ ಅವರ ಅಂತಿಮ ದರ್ಶನಕ್ಕೆ ಬರಲಿಲ್ಲ. ಅಷ್ಟೇ ಅಲ್ಲದೆ ಮಗ ಅಗಲಿದ ನೋವಿನಲ್ಲಿರುವಂತಹ ತಾಯಿಗೆ ಸಾಂತ್ವನ ಕೂಡ ಹೇಳಲಿಲ್ಲ ಅಂತ ಹೇಳಿ ರಾಕೇಶ್ ಅವರ ಆಪ್ತ ಮೂಲಗಳು ನ್ಯೂಸ್ ಚಾನೆಲ್ಗಳಿಗೆ ತಿಳಿಸಿರುವಂಥದ್ದು. ಇನ್ನು ಶೂಟಿಂಗ್ ಹೋದ ದಿನದ ಪ್ರತಿ ಕ್ಷಣದ ಮಾಹಿತಿಯನ್ನ ಗೆಳೆಯರಲ್ಲಿ ಶೇರ್ ಮಾಡಿಕೊಳ್ತಾ ಇದ್ದಂತಹ ರಾಕೇಶ್ ಸುಮಾರು 60ರಿಂದ 70 ದಿನಗಳ ಕಾಲ ಕಾಂತಾರ ಸಿನಿಮಾದ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಕಾಂತಾರ ಚಿತ್ರತಂಡದ ಜೊತೆಗೆ ಒಂದೊಳ್ಳೆ ಒಡನಾಟವನ್ನ ಇಟ್ಟುಕೊಂಡಿದ್ದ ರಾಕೇಶ್ ಪೂಜಾರಿ ಅಂತ್ಯ ಸಂಸ್ಕಾರಕ್ಕೂ ಕೂಡ ಬಾರದೆ ರಿಷಬ್ ಶೆಟ್ಟಿ ಮಾನವೀಯತೆಯನ್ನೇ ಮರೆತು ಬಿಟ್ರ ಅಂತ ಹೇಳಿ ನೆಟ್ಟಿಗರು ಹಾಗೂ ರಾಕೇಶ್ ಆಪ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.